ನಿಂತಿದ್ದು ಗುರ್ಗಾವಲ್ಲಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಾ ಇರೋದು. ಸಾಕಷ್ಟು ವಿಚಾರಗಳನ್ನ ಇವರು ಗೊತ್ತಿದೆಯಲ್ಲ, ಇವರು ವಲ್ಗರ್ ಕಾಮಿಡಿ 270 ಬಿರಿಯಾನಿ, ಚಿಕನ್ ಬಿರಿಯಾನಿ ಕೊಡುತ್ತೆ. ನಾನು ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಿದೆ ಅಂದ್ರೆ ಬೇರೆ ಬೇರೆ ತರ ಮಾಡಿದೆ ಅಂದ್ರೆ ಗೊತ್ತಿದೆ ನಿಮಗೆ ಬೇರೆ ಬೇರೆ ತರ ಅಂದ್ರೆ ಏನು ಅಂತ. ಹೌದಾ, ಹೀಗೆಲ್ಲ ಆಯ್ತಾ? ಓ, ಹಾಗಾದ್ರೆ ನೀವು ಲಾಸ್ ಮಾಡ್ಕೊಂಡಿಲ್ಲ, ವಸೂಲಿನೇ ಮಾಡಿದಿರಾ ಅನ್ನೋ ತರ ಈ ಪ್ರಣೀತ್ ಹೇಳ್ತಾರೆ. ತಮ್ಮ ಟ್ಯಾಲೆಂಟ್ ಮೂಲಕ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡ್ತಿದ್ದಾರೆ, ಅದರಲ್ಲಿ ಯಾವ್ದು ಮಾತಿಲ್ಲ, ಡೌಟ್ ಇಲ್ಲ. ಸೊ ನೀವು ಕಂಪೇರ್ ಮಾಡಬೇಡಿ. ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ತುಂಬಾ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಒಂದು 370 ರೂಪಾಯಿಗೆ ಬಿರಿಯಾನಿ ಕೊಡಿಸಿ ನಾನು ಒಂದು ಯುವತಿಯಿಂದ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಅಂದರೆ ನಾನು ಅದನ್ನ ಕೆಲಸ ಮಾಡಿದೆ ಅನ್ನೋ ಥರ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪ್ರೋಗ್ರಾಮಲ್ಲಿ ಒಬ್ಬ ವ್ಯಕ್ತಿ ಯುವಕ ಹೇಳ್ತಾನೆ. ಸೊ ಸದ್ಯ ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಥರ ಎಷ್ಟು ಅಂದರೆ ಕಾಮಿಡಿಯನ್ನ ಒಂದು ಹೇಳಿಕೆ ಯಾವ ಥರ ಎಫೆಕ್ಟ್ ಕೊಡುತ್ತೆ ಅಂತ ಇದಕ್ಕೆ ಕಾರಣ. ಸದ್ಯ ಆ ಯುವಕ ಯಾರು ಹೇಳಿಕೆ ಕೊಟ್ಟಿದ್ದ ಅವನು ಮತ್ತೆ ಆ ಕಾಮಿಡಿ ಶೋ ಯಾರು ಮಾಡ್ತಾ ಇದ್ರು ಆತನು ಸೇರಿದಂತೆ ಒಟ್ಟು 3 ಜನರ ವಿರುದ್ಧ FIR ದಾಖಲಾಗಿದೆ. ಅದ್ರ ಜೊತೆಗೆ ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಯುವಕ ಅಂದ್ರೆ 370 ರೂಪಾಯಿ ಬಿರಿಯಾನಿ ಕೊಡಿಸ್ಬಿಟ್ಟು ನಾನು ಅವಳ ಜೊತೆ ಅಂದ್ರೆ ಡೇಟಿಂಗ್ ಹೋಗಿದ್ದಂತ ಯುವತಿ ಅವನ ಗರ್ಲ್ ಫ್ರೆಂಡ್ ಜೊತೆ ನಾನು ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಅಂದ್ರೆ ನಾನು ಅದನ್ನ ಇದು ಮಾಡಿದೆ ಅಂದ್ರೆ ಗೊತ್ತಿದೆ ನಿಮಗೆ ಏನಂತ. ಸೊ ಆ 3 ಜನರ ವಿರುದ್ಧ FIR ದಾಖಲಾಗಿದೆ. ಮತ್ತೆ ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು ಕೆಲಸ ಮಾಡ್ತಿದ್ದಂಥ ಕಂಪ್ನಿ ಅವನನ್ನ ಕೆಲಸದಿಂದ ವಜಾ ಮಾಡಿದೆ. ಸದ್ಯ ಈ ವಿಚಾರ ಯಾಕೆ ಇಷ್ಟು ಚರ್ಚೆಗೆ ಗ್ರಾಸವಾಯಿತು ಅನ್ನೋದನ್ನ ಹೇಳ್ತೀನಿ. ಸೊ ಒಟ್ಟಾರೆ ಪ್ರಕರಣ ಏನಂತಂದ್ರೆ, ಗುರ್ಗಾವಲ್ಲಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಾ ಇರುತ್ತೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಎಲ್ಲದಲ್ಲೂ ಎಲ್ಲ ಭಾಷೆಯಲ್ಲೂ ಇದೆ, ಎಲ್ಲ ಕಡೆ ಇದೆ, ಕನ್ನಡದಲ್ಲೂ ಇದೆ. ಇವಾಗ ಸ್ಟಾರ್ಟ್ ಆಗಿರೋದಲ್ಲ, ತುಂಬ ಹಿಂದಿನಿಂದನೂ ಕೂಡ ಇತ್ತು. ಕನ್ನಡದಲ್ಲೂ ಖ್ಯಾತರು ಕೂಡ ಅದ್ಭುತವಾಗಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಈಗ ಟ್ರೆಂಡ್ ಏನಾಗಿದೆ ಅಂದರೆ, ನಿಮ್ಗೆ ಗೊತ್ತಿದೆ ಅಂದರೆ ಟಿಕೆಟನ್ನು ಅದು ಆನ್ಲೈನಲ್ಲಿ ಟಿಕೆಟ್ ತಗೊಂಡು ಆ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಹೋಗ್ಬೇಕು, ಆ ಥರ ಒಂದು ಕ್ರೇಜನ್ನು ಅವರವರೇ ಹುಟ್ಟಾಕಿದ್ದಾರೆ. ಕೆಲವರು ತಮ್ಮ ಟ್ಯಾಲೆಂಟ್ ಮೂಲಕ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ್ದು ಮಾತಿಲ್ಲ, ಡೌಟ್ ಇಲ್ಲ. ಬಟ್ ಆದರೆ ಕೆಲವರು ತಮ್ಮ ವಲ್ಗರ್ ಸ್ಟೇಟ್ಮೆಂಟು, ಈ ಥರ ಕೆಟ್ಟದಾಗಿ ಕಾಮಿಡಿ ಮಾಡೋದು ಅದೇ ಅವ್ರಿಗೆ ಇಷ್ಟ ಅನ್ನೋ ಥರ ಬಿಂಬಿಸ್ಬಿಟ್ಟಿದ್ದಾರೆ. ಅಂದರೆ ವಲ್ಗರ್ ಆಗಿ ಮಾತಾಡೋದು, ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಸೆಕ್ಸುಯಲಿ ಮಾತಾಡೋದು, ಈ ಥರ ಮಾಡಿ ಅದರಲ್ಲಿ ಕಾಮಿಡಿ ಮಾಡಿ ತುಂಬ ಅದೇಂತಾರೆ ಒಂದು ಅಸಹ್ಯ ಕಾಮಿಡಿ ಥರ ಮಾಡೋದನ್ನು ಟ್ರೆಂಡಾಗಿ ಅವರವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸದ್ಯ ಈ ವಿಚಾರ ಕೂಡ ಈಗ ಅದೇ ಟಾಪಿಕ್ ಆಗಿ ಟ್ರೆಂಡಲ್ಲಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಪ್ರಣೀತ್ ಮೋರೆ ಖ್ಯಾತ ಹಾಸ್ಯ ಕಲಾವಿದ, ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಈ ಒಂದು ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆ ನೋಡೇ ಇರ್ತೀರಾ ಈ ಒಂದು ಕಾಮಿಡಿ. ಆಲ್ಮೋಸ್ಟ್ ಪ್ರಣೀತ್ದು ಸ್ಟ್ಯಾಂಡ್ ಅಪ್ ಕಾಮಿಡಿ ಯಾವ ತರ ಇರುತ್ತೆ ಅಂದ್ರೆ, ಹಾಸ್ಯ ಮಾಡೋದಕ್ಕೆ ಹೋಗಿ ತುಂಬಾ ಬೇಡದಾಗಿರೋ ಹೇಳಿಕೆ ಕೊಡೋದು. ಸಾಕಷ್ಟು ಜನ ಇದ್ದಾರೆ, ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲೂ ಕೂಡ ಕೋರ್ಮಂಗ್ಲ, ಚರ್ಚ್ ಸ್ಟ್ರೀಟ್ ಈ ತರ ಒಂದು ಕಾಮಿಡಿ ಸ್ಟೋ ಮಾಡಕ್ ಹೋಗಿ ಕೆಲವರು ತಮ್ಮ ಸ್ಟೇಟ್ಮೆಂಟು, ತಮ್ಮ ಹೇಳಿಕೆಗಳಿಂದ ಕ್ಯಾನ್ಸಲ್ ಮಾಡಿಸ್ಕೊಂಡು ಅದನ್ನ ಸ್ಟಾಪ್ ಮಾಡಿರೋದು ಕೂಡ ನಿದರ್ಶನಗಳ ನೀವು ಎಕ್ಸಾಂಪಲ್ ನೋಡೇ ಇರ್ತೀರಾ. ಸೊ ಈ ಪ್ರಣೀತ್ದು ಗುರ್ಗಾವಲ್ಲಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಾ ಇರುತ್ತೆ. ಸಾಕಷ್ಟು ವಿಚಾರಗಳನ್ನ ಇವರು ಗೊತ್ತಿದೆಯಲ್ಲ, ಇವರು ವಲ್ಗರ್ ಕಾಮಿಡಿ ಅಥವಾ ಸೆಕ್ಸುಯಲಿ ವುಮೆನ್ಸ್ ಅನ್ನ ಇಟ್ಕೊಂಡು ಈ ತರ ಕಾಲೆಳೆದು ಮಾಡ್ತಾ ಇರ್ತಾರೆ. ಸೊ ಅದನ್ನ ಏನು ದೊಡ್ಡ ಕಾಮಿಡಿ ತರ ಎಲ್ಲರೂ ಕೂಡ ಓ ಅಂತ ನಗ್ತಾ ಇರ್ತಾರೆ. ಸೊ ಈ ತರದು ಒಂದು ಕಾಮಿಡಿ ಶೋ ಗುರ್ಗಾವಲ್ಲಿ ನಡೀತಾ ಇರುತ್ತೆ. ಸೊ ಈ ಒಂದು ಕಾಮಿಡಿ ಶೋ ಅಲ್ಲಿ ಹಿಮಾಂಶು ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಯುವಕ ಮಾತಾಡ್ತಾನೆ. ಏನ್ ಹೇಳ್ತಾನೆ, ನಾನು ಒಂದು ಯುವತಿಯನ್ನ ಡೇಟಿಂಗ್ಗೆ ಕರ್ಕೊಂಡು ಹೋಗಿದ್ದೆ. ಓಕೆ, ಡೇಟಿಂಗ್ ಕರ್ಕೊಂಡು ಹೋಗ್ಬಿಟ್ಟು 370 ರೂಪಾಯಿದು ಬಿರಿಯಾನಿ, ಚಿಕನ್ ಬಿರಿಯಾನಿ ಕೊಡಿಸ್ದೆ. ಸೊ ಬಿರಿಯಾನಿ ಕೊಡಿಸಿದ್ಮೇಲೆ ಸೊ ನಾನೇನಾದರೂ ಎಕ್ಸ್ಪೆಕ್ಟ್ ಮಾಡಬೇಕಲ್ಲ ಅವ್ಳ ಕಡೆಯಿಂದ. ಸೊ 370 ರೂಪಾಯಿ ಬಿರಿಯಾನಿ ಲಾಸ್ ಮಾಡ್ಕೋಬಾರ್ದಲ್ವಾ. ಸೊ ಅವಳ ಜೊತೆ ನಾನು ಬೇರೆ ಬೇರೆ ಥರ ಮಾಡಿದೆ. ಅಂದರೆ ಗೊತ್ತಿದೆ ನಿಮಗೆ ಬೇರೆ ಬೇರೆ ಥರ ಅಂದರೆ ಏನು ಅಂತ, ಅವನು ಒಂದು ವಿಡಿಯೋದಲ್ಲಿ ನೋಡೇ ಇರ್ತೀರ. ಸೊ ನಾನು ಅದನ್ನು ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ನು ಹೇಳ್ತಾನೆ, ಕಿಸ್ ಮಾಡಿದೆ, ಹಗ್ ಮಾಡಿದೆ, ಮತ್ತೊಂದು ಎಲ್ಲ ಅವನೇ ಹೇಳ್ತಾನೆ ಆ ವಿಡಿಯೋದಲ್ಲಿ. ಸೊ ಅದೆಲ್ಲ ಮಾಡಿದೆ. ಸೊ ನಾನು ಕೊಡಿಸಿರೋ 370 ರೂಪಾಯಿ ಬಿರಿಯಾನಿಗೆ ಸೊ ನನಗೇನು ಹೇಳ್ತಾರೆ, ಅದು ಲಾಸ್ ಆಗಿಲ್ಲ, ಅದು ವರ್ತ್ ಆಯಿತು ಅನ್ನೋ ಥರ ಅವ್ನು ಹೇಳ್ತಾನೆ. ಇದಕ್ಕೆ ಪ್ರಣೀತ್ ಮೋರೆ ಏನು ಹೇಳ್ತಾನೆ, ಹೌದಾ ಹೀಗೆಲ್ಲ ಆಯ್ತಾ, ಓ ಹಾಗಾದ್ರೆ ನೀವು ಲಾಸ್ ಮಾಡ್ಕೊಂಡಿಲ್ಲ, ಒಳ್ಳೆ ಏನು ಹೇಳ್ತಾರೆ ವಸೂಲಿನೇ ಮಾಡಿದ್ದೀರಾ ಅನ್ನೋ ಥರ ಈ ಪ್ರಣೀತ್ ಹೇಳ್ತಾನೆ. ಇದು ಇವಾಗ ಸಾಕಷ್ಟು ಅಂದರೆ ಮಹಿಳೆಯರನ್ನ ಈ ಥರನೂ ನೋಡ್ತಾರಾ ಅನ್ನೋ ಥರ ಇವಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಆಗಿದೆ. ಇಂಥವ್ರನ್ನ ಇಂಥ ಮೆಂಟಲಿಟಿಯವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋ ಬದಲು, ಇಂಥವ್ರ ಜೊತೆ ಡೇಟಿಂಗ್ ಹೋಗೋ ಬದಲು ಯುವತಿಯರು ಎಚ್ಚರ ವಹಿಸಬೇಕು ಅಂತ ಎಲ್ಲ ಮಹಿಳಾ ಏನು ಹೇಳ್ತಾರೆ ಆಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಇವರ ವಿರುದ್ಧ. ಅಂದರೆ ಪ್ರಣೀತ್ ಮೋರೆ ಮತ್ತು ಹಿಮಾಂಶು ಈ ಒಂದು ಕೆಲವರು 3 ಜನ ವಿರುದ್ಧ FIR ಕೂಡ ಆಲ್ರೆಡಿ ದಾಖಲಾಗಿದೆ. ಇವ್ರ ವಿರುದ್ಧ ಸಾಕಷ್ಟು ವಿರೋಧಗಳು ವ್ಯಕ್ತಪಡಿಸ್ತಿದ್ದಾರೆ. ಇವಾಗ ಚರ್ಚೆ ಏನಂತಂದರೆ, ಇನ್ನೊಂದು ಥರನೂ ಚರ್ಚೆ ಇದೆ. ಅಂದರೆ ರಿಯಲ್ ಆಗಿ ಲಾಯಲ್ ಆಗಿ ಲವ್ ಮಾಡೋ ಯುವಕರನ್ನ ಅಥವಾ ಫ್ರೆಂಡ್ಶಿಪ್ ಮಾಡೋ ಯುವಕರನ್ನ ಇವ್ರ ಜೊತೆ ಕಂಪೇರ್ ಮಾಡಿದ್ರೆ ಸೊ ಎಲ್ಲಿಗೆ ಬರುತ್ತೆ, ವ್ಯತ್ಯಾಸನೇ ಇರಲ್ವಲ್ಲ. ಅಂದರೆ ಆ ಥರನೂ ಕೂಡ ಇದೆ. ಅಂದರೆ ಒಂದು ಭಾಗ ಈ ಥರನೂ ಅಂದರೆ ನಾನು ಕೊಡಿಸಿರೋ ಏನೇ ಕೊಡಿಸಿದ್ರು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡೋವಂಥ ವ್ಯಕ್ತಿಗಳಿದ್ದಾರೆ.
ಸೊ ಏನು ಎಕ್ಸ್ಪೆಕ್ಟ್ ಮಾಡದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಲವ್ ಮಾಡೋದು ಅಥವಾ ಕೇರ್ ಮಾಡೋದು ಈ ಥರನೂ ಕೂಡ ಇದ್ದಾರೆ. ಸೊ ನೀವು ಕಂಪೇರ್ ಮಾಡಬೇಡಿ ಅನ್ನೋ ಥರ ಪ್ರತಿವಾದ ನಡೀತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಆದರೆ ಈಗ ಅವನು ಕೊಡಬಾರ್ದಂತ ಹೇಳಿಕೆ ಕೊಟ್ಟು ಈಗ ಅವನಿಗೆ ಸಂಕಷ್ಟ ಆಗಿದೆ. ಒಂದು ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗೆ ಎಲ್ಲರೂ ಕೂಡ ಉಗಿತಾ ಬಿದ್ದಿದ್ದಾರೆ. ಸೊ ಅದರಲ್ಲಿ ಯಾವುದೇ ಮಾತಿಲ್ಲ, ನೀನು ಇಂಥವನು ಅಂಥವನು ಅಂತ ಬೈತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವ್ನು ಕೆಲಸ ಮಾಡಿದ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಆ ಕಂಪ್ನಿಯವ್ರ ತನಕ ಈ ಮ್ಯಾಟ್ರ್ ರೀಚ್ ಆಗಿದೆ. ಸೊ ತಕ್ಷಣ ಅವನನ್ನ ವಜಾ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಆಗ್ರಹ ಮಾಡಿದ್ದಾರೆ. ಅವನ್ನ ಆ ಕೂಡಲೇ ಏನು ಹಿಮಾಂಶು ಕೆಲಸ ಮಾಡ್ತಾ ಇದ್ದಂಥ ಕಂಪ್ನಿ ಅವನನ್ನ ವಜಾ ಮಾಡಿದೆ, ಕೆಲಸದಿಂದ ಇಮಿಡಿಯೇಟ್ಲಿ ತೆಗೆದಾಕಿದೆ. ಒಂದು ಕಡೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ಯಾವುದೋ ಒಂದು ಕಾಮಿಡಿ ಶೋ ಎಲ್ಲರೂ ನಾನು ನೋಡಬೇಕು, ಎಲ್ಲರೂ ನಾನು ಏನೋ ಹೇಳಿದ್ದಕ್ಕೆ ಇದಾಗಬೇಕು, ವೈರಲ್ ಆಗಬೇಕು ಅನ್ನೋ ಥರ ಹೇಳಿಕೆ ಕೊಟ್ಟು ಕೆಲಸನೂ ಕಳ್ಕೊಂಡ, ಮರ್ಯಾದೆನೂ ಹೋಯ್ತು. ಸೊ ಇವಾಗ ಲೀಗಲಿ ಕೂಡ ಅವನು ಫೇಸ್ ಮಾಡಬೇಕಾಗುತ್ತೆ. ಈಗ FIR ದಾಖಲಾಗಿದೆ, ಸಾಕಷ್ಟು ಕೂಡ ಅವನಿಗೆ FIR ಹಾಕಿದ್ದಾರೆ ಹಿಮಾಂಶು ಮೇಲೆ, ಪ್ರಣೀತ್ ಮೋರೆ ಮೇಲೂ ಹಾಕಿದ್ದಾರೆ. ಸೊ ಇದನ್ನು ಕೂಡ ಫೇಸ್ ಮಾಡಬೇಕು. ಸೊ ಅದಕ್ಕೆ ಎಲ್ಲರೂ ಯೋಚನೆ ಮಾಡಬೇಕು, ನಾವು ಏನೇ ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅದನ್ನು ಥಿಂಕ್ ಮಾಡಬೇಕು. ಏನು ಮಾತಾಡ್ತಿದ್ದೀವಿ, ಏನು ಮಾತಾಡೋರು ಏನಾಗುತ್ತೆ ಅನ್ನೋದನ್ನ. ಸೊ ಈಗ ಅದೇ ಈ ಎಕ್ಸಾಂಪಲ್, ಅಂದರೆ ನಾವು ಏನೋ ಹೇಳೋಕೆ ಹೋಗ್ಬಿಟ್ಟು ಏನೋ ಆಗಿ ಕೊನೆಗೆ ನನಗೆ ಸಮಸ್ಯೆ ಆಗೋ ಥರ, ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೋ ಥರ ಎಕ್ಸಾಂಪಲ್ ಹಿಮಾಂಶು ಮೇಲೆ ಆಯಿತು. ಇದ್ರ ನಡುವೆ ಇನ್ನೊಂದು ಏನಂತಂದರೆ, ಕೆಲವರಿಗೆ ಇದೊಂಥರ ಚಟ ಅಂತಲೇ ಹೇಳ್ಬೋದು. ಅಂದರೆ ಯಾವುದೋ ಒಂದು ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ನಾವು ಬರೀ ಯುವಕ ಅಥವಾ ಬರೀ ಯುವತಿ ಅಂತಲೇ ಹೇಳೋಕ್ಕಾಗಲ್ಲ, ಎರಡು ಕಡೆಯಿಂದನೂ ಇರುತ್ತೆ. ಇಲ್ಲ ಒಂದು ಫ್ರೆಂಡ್ಶಿಪ್ಪಲ್ಲಿ ಎಲ್ಲೋ ಹೊರಗಡೆ ಹೋಗಿರ್ತಾರೆ, ಇಲ್ಲ ಒಂದು ಡೇಟಿಂಗ್ ಹೋಗಿರ್ತಾರೆ, ಇಲ್ಲ ಒಂದು ಟ್ರಿಪ್ ಹೋಗಿರ್ತಾರೆ, ಇಲ್ಲ ಅವ್ರ ಮನೆಗೆ ಹೋಗಿರ್ತಾರೆ ಅಂದ್ಕೊಳ್ಳಿ. ಸೊ ಕೆಲವರಿಗೆ ಅದೊಂದು ಚಟ ಇರುತ್ತೆ, ಅಲ್ಲಿ ಏನೂ ಮಾಡಿರಲ್ಲ, ಏನೂ ಆಗಿರಲ್ಲ, ಜಸ್ಟ್ ಹೋಗಿರ್ತಾರೆ, ಮೀಟ್ ಆಗಿರ್ತಾರೆ, ವಾಪಸ್ ಹೋಗಿರ್ತಾರೆ. ಬಟ್ ಅವ್ರಿಗೆ ಹೇಳ್ಕೊಳ್ಳೋ ಅಂಥ ಮೆಂಟಾಲಿಟಿ ಇರುತ್ತೆ. ನಾನೊಂದು ಹುಡುಗಿ ಜೊತೆ ಡೇಟಿಂಗ್ ಹೋಗಿದ್ದೆ, ಅದಾಯಿತು ಇದಾಯಿತು ಎಲ್ಲ ಮುಗೀತು ಅನ್ನೋ ಥರ ಈ ಥರ ಹೇಳ್ಕೊಂಬರ್ತಾರೆ. ಅದಾಗಿರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಯಾಕೆ ಇದನ್ನು ಹೇಳ್ಬೇಕು, ಅದು ಪಬ್ಲಿಕ್ಕಲ್ಲಿ ಯಾಕೆ ಹೇಳ್ಬೇಕು? ಅದು ನಿಮ್ಮ ಪರ್ಸ್ನಲ್ ವಿಚಾರ ಆಗಿರೋದು ಪರ್ಸ್ನಲ್ ಆಗಿ ಇಟ್ಕೋಬೇಕು, ಪ್ರೈವೇಟ್ ಆಗಿರಬೇಕು. ಇದನ್ನೆಲ್ಲ ಹೇಳ್ತಾ ಹೋದರೆ, ಸೊ ನೋಡಿ ಈಗ ಹಿಮಾಂಶುದು ಆಯ್ತಲ್ಲ ಆ ಥರ ಆಯಿತು. ಸೊ ಅವ್ನು ಸುಮ್ಮನೆ ಇರಲಾರ್ದೆ ಈ ಥರ ಹೇಳಿ ಒಂದು ಕಡೆ ಆ ಹುಡುಗಿಗೂ ಕೆಟ್ಟ ಹೆಸರು, ಅಂದರೆ ಕೆಟ್ಟ ಹೆಸರು ಆ ಹುಡುಗಿ ನೇಮ್ ಹೇಳ್ದೇ ಇದ್ರು ಕೂಡ ಆ ಹುಡುಗಿ ಇವನನ್ನ ಯಾವ ಥರ ನೋಡುತ್ತೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ನನ್ನ ಒಂದು ಬಿರಿಯಾನಿ 370 ರೂಪಾಯಿ ಬಿರಿಯಾನಿ ಕೊಡಿಸಿ ನನ್ನ ಹತ್ರ ಈ ಥರ ಎಕ್ಸ್ಪೆಕ್ಟ್ ಮಾಡಿದವನು, ಅದು ಕೂಡ ಒಂದು ಕಾಮಿಡಿ ಶೋ ಅಲ್ಲಿ ಹೇಳಿದ್ದಾನೆ, ಸ್ಟ್ಯಾಂಡಪ್ ಕಾಮಿಡಿ ಶೋ ಅಲ್ಲಿ ಹೇಳಿದ್ದಾನೆ ಅಂದರೆ, ಸೊ ಇವ್ನು ಯಾವ ಥರ ಮೆಂಟಾಲಿಟಿ ಇರ್ಬೋದು ವ್ಯಕ್ತಿ ಅಂತ. ಈಗ ಅವ್ನ ಕಡೆ ಈ ಕಡೆ ಇವ್ನು ಪರ್ಸ್ನಲಿ ಒಂದು ಮಾನ ಮರ್ಯಾದೆ ಹೋಯ್ತು, ಈಗ ಲೀಗಲಿ ಅವನು ಫೇಸ್ ಮಾಡಬೇಕಾಗುತ್ತೆ, ಕೆಲಸನೂ ಕಳ್ಕೊಂಡ. ಸೊ ಈ ಥರ ಒಂದು ಸಮಸ್ಯೆ ಆಗಿದೆ. ಕೆಲವರಿಗೆ ಆ ಚಟ, ಏನಾದರೂ ಹೋದರೆ ಏನಾರು ಹೇಳ್ಬೇಕು, ಆ ಥರ ಆಯಿತು ಈ ಥರ ಆಯಿತು, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಆ ಹುಡುಗಿ ಜೊತೆ ಹಿಂಗೆ ಮಾಡಿದೆ, ಈ ಹುಡುಗನ ಜೊತೆ ನಾನು ಹಿಂಗೆ ಹೋಗಿದ್ದೆ. ಸೊ ನೀವೇನೇ ಮಾಡ್ಕೊಳ್ಳಿ, ಯಾಕೆ ನಿಮ್ಮ ಪ್ರೈವೇಟ್ ವಿಚಾರನ ಪಬ್ಲಿಕಲ್ಲಿ ಯಾಕೆ ಹೇಳ್ತೀರಾ? ಹೇಳಿದ್ರೆ ಈ ಥರ ಆಗುತ್ತೆ. ಈಗ ಹಿಮಾಂಶುದು ಒಂದು ಕಡೆ ಆದರೆ, ಇದೇ ಪ್ರಣೀತ್ ಮೋರೆ ಹಾಸ್ಯ ಕಲಾವಿದನ ಸ್ಟ್ಯಾಂಡಪ್ ಕಾಮಿಡಿ ಶೋ ಅಲ್ಲಿ ಇನ್ನೊಂದು ಘಟನೆ ಕೂಡ ಆಗುತ್ತೆ. ಅದು ಕೂಡ ಎಕ್ಸಾಂಪಲ್ ಕೊಡಬೇಕಾದ್ರೆ ಬರೀ ಒಂದು ಪರ್ಸ್ಪೆಕ್ಟಿವ್, ಒಂದು ದೃಷ್ಟಿಲಿ ನಾವು ನೋಡೋಕ್ಕಾಗಲ್ಲ, ಎರಡು ಕಡೆನೂ ನೋಡಬೇಕಾಗುತ್ತೆ. ಅದೇ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ, ಎಲ್ಲರೂ ಕೂಡ ನೋಡಿರ್ತೀರ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಣೀತ್ ಮೋರೆ ಜೊತೆ ಆ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಒಂದು ಯುವತಿ, ಅಂದರೆ MBBS ಅಂದರೆ ಡಾಕ್ಟರ್ ಓದಿರ್ತಕ್ಕಂಥ ಆ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ಒಂದು ವೃತ್ತಿಯಲ್ಲಿ, ಅಂದರೆ ಡಾಕ್ಟರ್ ವೈದ್ಯ ವೃತ್ತಿಯಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೋದು, ಪ್ರಾಕ್ಟಿಕ್ಸ್ ಮಾಡೋ ಟೈಮಲ್ಲಿ ಯಾವುದೇ ಒಂದು ಡೆಡ್ ಬಾಡಿ ಬಂದಂಥ, ಅಂದರೆ ಡೆಡ್ ಬಾಡಿ ಗೊಂದಿರುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಸೊ ಡೊನೇಟ್ ಮಾಡಿರ್ತಾರೆ, ಇಲ್ಲ ಆ ಒಂದು ಸಂಸ್ಥೆ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಬೇಕಿರುತ್ತೆ, ಅಧ್ಯಯನ ಮಾಡಬೇಕಿರುತ್ತೆ. ಸೊ ಈ ಥರ ವೈದ್ಯಕೀಯ ವೃತ್ತಿಯಲ್ಲಿ ಏನಾಗ್ತಿದೆ ಅಂತ ಗೊತ್ತಿರುತ್ತೆ. ಸೊ ಡೆಡ್ ಬಾಡಿಗಳು ಬಂದಾಗ, ಅದರಲ್ಲೂ ಮೇಲ್ ಡೆಡ್ ಬಾಡಿಗಳು ಬಂದಾಗ ನಾವು, ಅಂದರೆ ನಾವೇನು ಹೇಳ್ತೀರಿ, ನಮ್ಮ ವೃತ್ತಿಯಲ್ಲಿರ್ತಕ್ಕಂಥ ನಮ್ಮ ಫ್ರೆಂಡ್ಸು ಅವರು ಚರ್ಚೆ ಮಾಡ್ಕೊಳ್ತಾರಂತೆ. ಏನು ಚರ್ಚೆ ಮಾಡ್ಕೊಳ್ತಾರೆ? ಯಾವ್ದಾದ್ರು ಮೇಲ್ ಡೆಡ್ ಬಾಡಿ ಬಂದರೆ ಪ್ರಾಕ್ಟೀಸ್ಗೆ, ಅದು ಗೊತ್ತಿದೆ, ಡೆತ್ ಆಗಿರುತ್ತೆ, ನೇಕಡ್ ಇರುತ್ತೆ. ಸೊ ಆ ಡೆಡ್ ಬಾಡಿ ಬಂದಾಗ ಅವರು ಕಂಪೇರ್ ಮಾಡ್ತಾರಂತೆ. ಈ ಡೆಡ್ ಬಾಡಿಗೂ ಈ ಮೇಲ್ಗೂ ಈ ಮೇಲ್ಗೂ ಏನು ಡಿಫ್ರೆನ್ಸ್ ಇದೆ, ಸೈಜು, ಅಂದರೆ ಸೈಜ್ ಮ್ಯಾಟ್ರ್ ಮಾತಾಡ್ತಾರಂತೆ. ಸೊ ಗೊತ್ತಿದೆ, ಸೈಜ್ ಅಂದರೆ ಒಬ್ಬ ಮೇಲ್ ನೇಕಡ್ ಬಾಡಿ ಬಂತಂದರೆ ಅವರು ತಮ್ಮ ವೃತ್ತಿಯನ್ನು ಮರೆತು ಏನು ಮಾಡ್ಬೇಕು ಕೆಲಸನ ಬಿಟ್ಟು ಸೈಜ್ ಬಗ್ಗೆ ಮಾತಾಡ್ತಾರಂತೆ. ಅಂದರೆ ಯಾರು ಮೇಲಿರುತ್ತಲ್ಲ ಅವ್ರದ್ದೊಂದು ಪ್ರೈವೇಟ್ ಪಾರ್ಟ್ ಬಗ್ಗೆ ಮಾತಾಡ್ತಾರಂತೆ. ಅದನ್ನು ಓಪನ್ ಆಗಿ ಆ ಒಂದು ಯುವತಿ ಈ ಒಂದು ಪ್ರಣೀತ್ ಮೋರೆಯ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಹೇಳ್ತಾರೆ. ಸೊ ಈ ವಿಚಾರನೂ ಕೂಡ ಈಗ ಸಾಕಷ್ಟು ಚರ್ಚೆಗೆ, ಅದರಲ್ಲೂ ಕೂಡ ಈ ಥರನೂ ಇರುತ್ತಾ ಅನ್ನೋ ಥರ ಇದು ಮಾಡ್ತಾರೆ. ಅಂದರೆ ಒಂದು ಕಡೆ ಇದು ಹಿಮಾಂಶುದಾಯಿತು, ಹಿಮಾಂಶು ಈ ಥರ ಮಾಡ್ದೆ, ಯಾವುದೋ ಒಂದು ಹುಡುಗಿ ಜೊತೆ ಡೇಟಿಂಗ್ ಹೋದ, ಹಿಂಗೆ ಮಾಡಿದೆ, ಬಿರಿಯಾನಿ ಕೊಡಿಸ್ದೆ, ಅದೆಲ್ಲ ಮಾಡ್ಕೊಂಡೆ ಅನ್ನೋ ಥರ ಹೇಳ್ದ. ಈಗ ಒಂದು ಕಡೆ ಈ ಥರ ಓದಿರೋ ಯುವತಿನೇ, ಅಂದರೆ ಡಾಕ್ಟರ್ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥ ಯುವತಿನೇ, ನರ್ಸ್ ವೃತ್ತಿಯಲ್ಲಿ, ವೈದ್ಯಕೀಯ ವೃತ್ತಿಯಲ್ಲಿ ಇರ್ತಕ್ಕಂಥ ಯುವತಿನೇ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಯಾವ ಥರ? ಅದು ಕೂಡ ಒಬ್ಬ ಮೇಲ್ ಡೆಡ್ ಬಾಡಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸಿಗೆ ಬಂದಿರುತ್ತೆ, ಆ ಒಂದು ಡೆಡ್ ಬಾಡಿನ ಇವರು ಕಂಪೇರ್ ಮಾಡ್ತಾರಂತೆ ಪ್ರೈವೇಟ್ ಪಾರ್ಟ್ಗಳನ್ನು. ಇದಕ್ಕಿಂತ ಇದು ಚಿಕ್ಕದಿದೆ, ಇದು ದೊಡ್ಡದಿದೆ ಅಂತ ಸೈಜನ್ನು ಕಂಪೇರ್ ಮಾಡ್ತಾರಂತೆ. ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ಸೊ ಯಾವ ಕಡೆ ಹೋಗ್ತಿದೆ ನಮ್ಮ ಸಮಾಜ, ಅದರಲ್ಲೂ ಈ ಥರ ಯೂತ್ಸು
ಏನೇನು ವಿಚಾರಗಳು ಮಾತಾಡ್ತಾರೆ ಅನ್ನೋದು ಈಗ ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿದೆ. ಕೆಲವರು ಯಾರೋ ಡೆತ್ ಆಗಿರ್ತಾರೆ. ಸೊ ಡೆತ್ ಆಗಿರೋರು ಇದಕ್ಕೆ ಒಂದು ವೈದ್ಯಕೀಯ ಸಂಸ್ಥೆಗೆ ಉಪಯೋಗ ಆಗಲಿ, ಯಾರೋ ಕಲಿಯುವಂಥವ್ರಿಗೆ ಒಂದು ಡೆಡ್ ಬಾಡಿ ಉಪಯೋಗ ಆಗಲಿ ಅಂತ ಡೊನೇಟ್ ಮಾಡಿರ್ತಾರೆ. ಆ ಡೊನೇಟ್ ಮಾಡಿದಿರೋ ಕುಟುಂಬಕ್ಕೆ ಏನಾಗಬೇಕು ಹೇಳಿ? ಈ ವಿಡಿಯೋ ನೋಡಿದ್ರೆ ನಾವು ಒಂದು ಉದ್ದೇಶದಿಂದ ಕೊಟ್ಟಿರ್ತೀವಿ. ಸೊ ಇವರು ಇದನ್ನ ಹಿಡ್ಕೊಂಡು ಕಾಮಿಡಿ ಮಾಡ್ತಿದ್ದಾರೆ ಅನ್ನೋ ಥರ ಅವರಿಗೆ ಎಷ್ಟು ನೋವಾಗಿರ್ಬೇಕು ಅರ್ಥ ಮಾಡ್ಕೊಳ್ಳಿ. ಸದ್ಯ ಒಂದು ಕಡೆ ಈ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಈ ಥರ ವಲ್ಗರ್ಗಳು, ಈ ಥರ ಬೇಡದಿರೋ ವಿಚಾರಗಳು ಯಾಕೆ ಚರ್ಚೆ ಆಗುತ್ತೆ ಅಂದರೆ, ಒಂದು ಮೆಂಟಲಿ ಕೆಲವ್ರು ಏನು ಹೇಳ್ತಾರೆ, ಅಟ್ರಾಕ್ಷನ್ ಮಾಡ್ಕೊಳ್ಳೋದಿರುತ್ತೆ. ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಒಟ್ಟು ಎಲ್ಲರೂ ನಮ್ಮ ಕಡೆ ನೋಡ್ತಿರ್ಬೇಕು, ಎಲ್ಲರೂ ನನ್ನೇ ಅಬ್ಸರ್ವ್ ಮಾಡಬೇಕು ಅನ್ನೋ ಥರ ಕೆಲವರಿಗೆ ಅದೊಂಥರ ಮೆಂಟಲಿ ಅದು ಮೆಂಟಲಿ ಅಂದರೆ ಒಳ್ಳೇದ ಅಂತಲ್ಲ, ಕೆಟ್ಟದಾಗಿರುತ್ತದು. ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನನ್ನನ್ನು ನೋಡಬೇಕು, ನಾನು ಹೇಳೋ ಸ್ಟೇಟ್ಮೆಂಟ್ಗಳನ್ನು ಅಬ್ಸರ್ವ್ ಮಾಡ್ಬೇಕೆಲ್ಲರೂ, ನನ್ನ ಕಡೆನೇ ಎಲ್ಲ ಅಟ್ರಾಕ್ಷನ್ ಇರಬೇಕು ಅನ್ನೋ ಥರ ಕೆಲವರಿಗೆ ಮೆಂಟಲಿ ಅದೊಂದು ರೋಗ. ಆ ರೋಗದಿಂದ ಈ ಥರ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಕಾಮಿಡಿ ಸ್ಟ್ಯಾಂಡಪ್ ಶೋಗೆ ಹೋಗೋದು, ಇವರೇ ಟಿಕೆಟ್ ದುಡ್ಡು ಕೊಟ್ಟು ತಗೊಳ್ಳೋದು ಹೋಗೋದು. ಅವನೊಬ್ಬ ಪ್ರಣೀತ್ ಮೋರೆ, ಇಂಥವ್ರು ಕೆಲವರು ಅಯೋಗ್ಯರಿದ್ದಾರೆ. ಈ ಅಯೋಗ್ಯರಿಗೆ ಏನಂದರೆ ಬರೀ ಈ ಥರ ಬೇಡದಿರೋ ಸ್ಟೇಟ್ಮೆಂಟ್ಗಳು, ಬೇಡದಿರೋ ವಿಚಾರಗಳು, ಏನಾದರೂ ಒಂದು ವಿಚಾರ ಆಗ್ತಿದೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಕಾಮಿಡಿ ಶೋ ಮಾತಾಡಲ್ಲ. ಬರೀ ಇದೆ, ನಿನಗೆ ಎಷ್ಟು ಗರ್ಲ್ ಫ್ರೆಂಡ್ ಇದ್ದಾರೆ, ನೀವು ಎಷ್ಟು ಜೊತೆ ಬೆಡ್ ಶೇರ್ ಮಾಡಿದ್ದೀರಾ, ನಿಮ್ಮ ಬಾಡಿ ಕೌಂಟ್ ಏನು, ಈ ಥರ ಬೇಡದೇ ಇರೋ ವಲ್ಗರ್ಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನ ನೋಡೋಕ್ಕೆ, ಅದ್ರ ಜೊತೆ ಮಿಂಗಲ್ ಹಾಕಿ ಅದನ್ನ ಮಾತಾಡೋದಕ್ಕೆ ಕೆಲವರು ಹೋಗ್ತಾರೆ. ಅದರಲ್ಲೂ ಯೂತ್ಸ್ ಹೋಗ್ತಾರೆ, ಮ್ಯಾರಿಡ್ ಹೋಗ್ತಾರೆ, ಅನ್ಮ್ಯಾರಿಡ್ ಹೋಗ್ತಾರೆ. ನೀವು ನೋಡ್ಬೋದು, ವುಮೆನ್ಸೇ ಈ ಥರ ಒಂದು ಶೋಗಳಿಗೆ ಜಾಸ್ತಿ ಹೋಗ್ತಾರೆ ಅಂತ ಒಂದು ರಿಸರ್ಚ್ ಸರಾಸರಿ ಅನಾಲಿಸಿಸ್ ಹೇಳ್ತಿದೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಗೊತ್ತು ನಿಮಗೆ ಈ ಥರ ವಲ್ಗರ್ ಮಾತಾಡ್ತಾನೆ, ಈ ಥರ ಕಾಮಿಡಿ ಶೋ ಈ ಥರ ಇರುತ್ತೆ ಅಂದರೆ ನೀವು ವುಮೆನ್ಸ್ ಯಾಕೆ ಹೋಗ್ತೀರಾ, ಯೂತ್ಸ್ ಮಹಿಳೆಯರು ಯಾಕೆ ಹೋಗ್ತೀರಾ? ಒಂದೇನಂದರೆ ಇದರಲ್ಲಿ ಇಷ್ಟೇ, ಏನಾದರೂ ಆಗಲಿ ಎಂಜಾಯ್, ಅಟ್ರಾಕ್ಷನ್, ನಾವು ಹೇಳೋ ಸ್ಟೇಟ್ಮೆಂಟ್ ವೈರಲ್ ಆಗಬೇಕು, ಎಲ್ಲೋ ನಮ್ಮನ್ನೇ ನೋಡಬೇಕು ಅಂತ ಸುಮ್ಮನೆ ನಿಮ್ಮ ಪರ್ಸ್ನಲ್ ಪ್ರೈವೇಟ್ ವಿಚಾರಗಳನ್ನು ಹೇಳ್ತೀರಾ ಅಂದರೆ ಈ ಥರ ಕೊನೆಗೆ ಈ ಥರ ಮಾಡ್ಕೊಳ್ತೀರಾ. ಇಡೀ ಸಮಾಜ, ಇಡೀ ದೇಶವೇ ನಿಮ್ಮನ್ನು ಉಗಿಯೋ ಥರ ಮಾಡ್ಕೊಳ್ತಿದ್ದೀರಾ ಅಷ್ಟೇ. ಇದರಲ್ಲಿ ಏನಿದೆ ರೀ, ಎರಡೂ ಕೂಡ ರಾಂಗ್ ರೀ. ನಿನ್ನ ಪರ್ಸ್ನಲ್ ವಿಚಾರ ಹಿಮಾಂಶಿಗೆ ಹೋಗ್ಬಿಟ್ಟು ಯಾವುದೋ ಹುಡುಗಿರ್ತೆ ಡೇಟಿಂಗ್ ಹೋಗ್ಬಿಟ್ಟು ಸುಮ್ಮನೆ ಇರಬೇಕು. ಅದನ್ನೊಂದು ಸ್ಟ್ಯಾಂಡಪ್ ಕಾಮಿಡಿ ಎಲ್ಲರೂ ನೋಡ್ತೀರ ಅಂತ ಗೊತ್ತಿದೆ. ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, 370 ಬಿರಿಯಾನಿ ಕೊಡಿಸ್ದೆ, ಅದಕ್ಕೆ ಎಲ್ಲ ವಸೂಲಿ ಮಾಡಿಕೊಂಡೆ. ಅದ್ರಲ್ಲಿ ಅವ್ನು ಪ್ರಣೀತ್ ಬೇರೆ ಸಾತು, ನಿಮ್ಗೆಲ್ಲ ವಸೂಲಿ ಆಯ್ತಲ್ಲ, ಖುಷಿ ಅಲ್ವಾ ಅನ್ನೋ ಥರ ಅವ್ನು ಹೇಳ್ತಾನೆ ಪ್ರಣೀತ್. ಆಲ್ರೆಡಿ ನಮ್ಮ ಕೆಲವರು ಬೆಂಗಳೂರಲ್ಲಾಗಿರ್ಬೋದು, ಸಾಕಷ್ಟು ಪ್ರದೇಶಗಳಲ್ಲಿ ಈ ಥರ ಏನು ಹೇಳ್ತಾರೆ, ರಾಂಗ್ ಆಗಿ ಕಾಂಟ್ರವರ್ಸಿ ಮಾಡೋ ಸ್ಟ್ಯಾಂಡಪ್ ಕಾಮಿಡಿಯನ್ನ ಇಮಿಡಿಯೇಟ್ ಸ್ಟಾರ್ಟ್ ಆಗಿನ ಮುಂಚೆನೆ ಬಂದು ಸ್ಟಾಪ್ ಮಾಡಿಸಿರೋ ಉದಾಹರಣೆ ಕೂಡ ಇದೆ. ಸೊ ಆದರೂ ಕೂಡ ಇವರು ಅರ್ಥಕೊಳ್ಳಲ್ಲ, ಇದನ್ನೇ ಕಂಟಿನ್ಯೂ ಮಾಡೋದು, ಇದನ್ನೇ ಈ ಥರ ಮಾಡಿ ನಾನೇನೋ ನಂಬರ್ 1 ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಅವ್ನು ಫೀಲ್ ಮಾಡೋದು. ಅಲ್ಲಿ ಹೋಗಿರೋರು ಇವ್ರು ಈ ಥರ ತಲೆ ಇಲ್ದಿರೋರು ಈ ಥರ ರಾಂಗ್ ಆಗಿ ತಮ್ಮ ಪರ್ಸ್ನಲ್ ವಿಚಾರಗಳನ್ನ ಹೇಳ್ತಾ ಏನೇನೋ ಬೇಡದಿರೋ ವಿಚಾರಗಳನ್ನ ಹೇಳಿ ಇವರು ಏನೋ ವೈರಲ್ ಆಗ್ತೀವಿ ಅಂತ ಹೋಗ್ಬಿಟ್ಟು ಈ ಥರ ಬ್ಯಾಡ್ ಆಗಿ ಎಲ್ಲರೂ ಕಡೆ ಉಗಿಸ್ಕೊಳ್ಳೋ ಥರ ಮಾಡ್ತಿದ್ದಾರೆ. ಇದೊಂದು ಕಡೆ ಆದರೆ, ಫಸ್ಟು ಇನ್ನು ನಮ್ಮ ಹಿಂದಿನ ಸ್ಟ್ಯಾಂಡಪ್ ಕಾಮಿಡಿಯನ್ನು ಆ ಒಂದು ಶೋಗಳು ಕನ್ನಡದಲ್ಲೂ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಪ್ರಾಣೇಶ್ ಅವರಾಗಿರ್ಬೋದು, ಸಾಕಷ್ಟು ಅವರ ಒಂದು ಸಮಾನ ಮನಸ್ಕರ ಅಂದರೆ ಆ ಒಂದು ಟೈಮಲ್ಲಿ ಎಷ್ಟು ಜನ ಇದ್ರು. ರಿಚರ್ಡ್ ಸರ್ ಅವರಾಗಿರ್ಬೋದು, ಸಾಕಷ್ಟು ಜನ ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿಯನ್ನು ಎಷ್ಟು ಅದ್ಭುತವಾಗಿರುತ್ತೆ. ಎಲ್ಲರೂ ಚಿಕ್ಕ 5-10 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದ ಹಿರಿಯರು ಕೂಡ ಹೋಗಿ ನಕ್ಕು ಎಂಜಾಯ್ ಮಾಡಿ ಬರ್ತಕ್ಕಂಥ ಸ್ಟ್ಯಾಂಡಪ್ ಕಾಮಿಡಿಗಳನ್ನ ನಾವು ನೋಡಿದ್ದೀವಿ. ಇವ್ರದ್ದು ಇವಾಗ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರು. ಅವರೇ ಇದೇನು ಟ್ರೆಂಡ್ ಥರ ಸ್ಟಾರ್ಟ್ ಆಗಿದ್ದಲ್ಲ, ಅವರೇ ಟ್ರೆಂಡ್ ಮಾಡ್ಕೊಂಡಿರೋದು. ಏನೋ ವಲ್ಗರಾಗಿ ಮಾತಾಡೋದು, ವುಮೆನ್ಸ್ ಮುಂದೆ ಇಟ್ಕೊಂಡು ಮಾತಾಡೋದು, ಸೆಕ್ಸುವಲಿ ಮಾತಾಡೋದು, ಅದು ಹಂಗೆ ಇದು ಹಿಂಗೆ, ನೀವು ಎಷ್ಟು ಜನದ ಹೋಗಿದ್ದೀರಾ, ನೀವು ಎಷ್ಟು ಜನದ ಬಾಡಿ ಏನೋ ಬೆಡ್ ಶೇರ್ ಮಾಡ್ಕೊಂಡಿದ್ದೀರಾ, ಇದೇ ಪ್ರಶ್ನೆ. ಅಲ್ಲಿ ಯಾರು ಕೂಡ ಅಪೋಸ್ ಮಾಡಲ್ಲ, ಈ ಥರ ಪ್ರಶ್ನೆಗಳು ಯಾರು ಅಪೋಸ್ ಮಾಡಲ್ಲ. ಅಲ್ಲಿ ನೀವು ನೋಡಿ, ಬೇಕಾದ್ರೆ ಒಂದು ಯಾವ್ದಾದ್ರು ಸ್ಟ್ಯಾಂಡಪ್ ಕಾಮಿಡಿ ವಿಡಿಯೋಗಳಿದ್ರೆ ನೋಡಿ, ಇಲ್ಲ ನೀವೇ ರಿಯಲ್ ಆಗಿ ಹೋಗಿ ನೋಡಿ, ಎಲ್ಲರೂ ಕೂಡ ನಗ್ತಿರ್ತಾರೆ. ಈ ಥರ ಕೇಳಿದ್ರೆ ಆನ್ಸರ್ ಮಾಡ್ತಾರೆ, ಮೆನ್ ವುಮೆನ್ ಇಲ್ಲೆರಡೂ ಕೂಡ ಇದೆ, ಎರಡೂ ಆನ್ಸರ್ ಮಾಡ್ತಾರೆ, ಅಷ್ಟು ಇಷ್ಟು ಅಂತ. ಸೊ ಇಲ್ಲಿ ನಾವು ಯಾರನ್ನೂ ಕೂಡ ಒಂದು ಕಡೆಯಿಂದ ಇದಾಯಿತು, ಇನ್ನೊಂದು ಕಡೆಯಿಂದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎರಡೂ ಕೂಡ ಇದೆ. ಕಾಮಿಡಿ ಫಸ್ಟು, ಆ ಕಾಮಿಡಿ ಶೋ ಏನು ಹೇಳ್ತಾನೆ ಅವನಿಗೆ ಫಸ್ಟ್ ತಲೆ ಇರಬೇಕು, ಏನು ವಿಚಾರಗಳು ಮಾಡಬೇಕು, ಎಲ್ಲಿ ಕಾಮಿಡಿ ಮಾಡಬೇಕು ಅಂತ. ಬರೀ ವಲ್ಗರ್ ಈ ಥರದ್ದೇ ಅಲ್ಲ, ಹೋಗೋರು ಅಷ್ಟೇ. ನಿಮಗೆ ಚೆನ್ನಾಗಿತ್ತಾ, ಕಾಮಿಡಿಯಾಗಿತ್ತಾ ಹೋಗ್ರಿ. ಸುಮ್ಮನೆ ಇದೇ ಏನೋ ಕಾಂಟ್ರವರ್ಸಿ ಮಾತಾಡೋದು, ಇದೇ ನಿಮ್ಮ ಪರ್ಸ್ನಲ್ ಪ್ರೈವೇಟ್ ವಿಚಾರಗಳು ಮಾತಾಡೋದು, ಇದೇ ವಲ್ಗರ್ ಮಾತಾಡೋದು, ಇದೇ ಕಾಮಿಡಿ ಅಂತಿದ್ರೆ ಏನು ಮಾಡೋಕ್ಕಲ್ಲ. ನಿಮ್ಮ ದೃಷ್ಟಿಕೋನ, ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿರುತ್ತೆ ಇದು. ಸದ್ಯ ಇವರಿಬ್ರು, ಹಿಮಾಂಶು ಮತ್ತು ಆ ಡಾಕ್ಟರ್ ಯುವತಿ ಅವರ ಸ್ಟೇಟ್ಮೆಂಟ್ಗಳು ವೈರಲ್ ಆಗಿದೆ. ಸೊ ಎಲ್ಲ ಕಡೆ ವಿರೋಧನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಸ್ ಕೂಡ ಆಗಿದೆ, ಅವನದು ಕೆಲಸನೂ ಕೂಡ ಹೋಗಿದೆ. ಸದ್ಯ ಯುವತಿದೇನು ಕತೆ ಆಗುತ್ತೆ ಗೊತ್ತಿಲ್ಲ. ಖಂಡಿತ ಈ ಯುವತಿನ ಮೇಲೆ, ಡಾಕ್ಟರ್ ಯುವತಿ ಮೇಲೂ ಆ್ಯಕ್ಷನ್ ಖಂಡಿತ ಆಗಿರುತ್ತೆ. ಇವ್ರ ಕೆಲಸನೂ ಹೋದ್ರೆ ಯಾವುದೇ ಇದು ಮಾಡೋಕ್ಕಾಗಲ್ಲ. ಖಂಡಿತ ಇವ್ರ ಕೆಲಸನೂ ಹೋಗೋ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಒಂದು ವೈದ್ಯಕೀಯ ಇದರಲ್ಲಿ ಇದ್ಬಿಟ್ಟು ಯಾರೋ ಒಂದು ಡೆಡ್ ಬಾಡಿನ ನಿಮ್ಮ ಒಂದು ಪ್ರಾಕ್ಟಿಕಲಿ ಕೊಡೋಕ್ಕೆ ಬಂದಾಗ
ನೀವು ಅದನ್ನ ಒಂದು ಕಾಮಿಡಿಯಾಗಿ ಹಾಸ್ಯವಾಗಿ ನೋಡ್ತೀರಾ ಅಂದರೆ ಒಬ್ಬ ಪ್ರೈವೇಟ್ ಮೆನ್ ಪಾರ್ಟ್ಗಳನ್ನು ನೀವು ಸೈಜ್ ದೃಷ್ಟಿಕೋನದಲ್ಲಿ ಕಂಪೇರ್ ಮಾಡ್ತೀರಾ ಅಂದರೆ ಎಲ್ಲಿಗೂ ಏನು ನೋಡ್ತಿದ್ದಾರೆ ನೀವೇ ವೈದ್ಯವನ್ನ ದೇವ್ರ ಥರ ನೋಡ್ತಾರಂತೆ. ಸೊ ಇಲ್ಲಿ ದೇವ್ರ ಥರ ಎಲ್ಲಿ ನೀವು ಉದಾಹರಣೆ ಎಲ್ಲಿ ಮಾಡ್ತೀರಿ, ಏನು ಸೆಟ್ ಮಾಡ್ತೀರಾ ಉದಾಹರಣೆ? ಸದ್ಯ ಈ ವಿಚಾರಗಳು ಈಗ ಸಾಕಷ್ಟು ಚರ್ಚೆಗ್ರಾಸ. ಸದ್ಯ ಇಲ್ಲಿಗೆ ಮುಗಿಬೇಕು. ಈ ಥರ ಇದೇ ನೀವನ್ನ ಬಿಟ್ಟರೆ ಯಾವುದು ಲೀಗಲಿ ನೀವು ಇವ್ರು ಪಾಠ ಕಲಿಸ್ತಾ ಇದ್ರೆ ಅಥವಾ ಎಲ್ಲ ಜನಗಳು ಇವರಿಗೆ ಪಾಠ ಕಲಿಸ್ತಾ ಇದ್ರೆ ಇವ್ರು ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ವಲ್ಗರ್ ಕಾಮಿಡಿಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಅವಾಗ ಯೋಚನೆ ಮಾಡೋಕೋತೆ, ಅಯ್ಯೋ ಈ ಥರ ಆಯ್ತಲ್ಲ, ಹಿಂಗೆಲ್ಲ ಮಾತಾಡ್ತಾರ ಅಂತ. ಸೊ ಇವರಿಗೆ ಸದ್ಯ ಈಗ ಎಲ್ಲ ಕೂಡ ಪಾಠ ಕಲಿಸ್ತೀರಾ, ವಿರೋಧನೂ ಕೂಡ ವ್ಯಕ್ತಪಡಿಸ್ತೀರಾ. ಅವನಿಗೆ ಕೆಲಸನೂ ಹೋಗಿದೆ, ಲೀಗಲಾಗಿ ಕೂಡ ಅವನಿಗೆ ಕರ್ನಾಟಕವಾಗಿ ಫೇಸ್ ಮಾಡಬೇಕಿದೆ. ಸೊ ಇನ್ನಾದರೂ ಬುದ್ಧಿ ಕಲ್ಕೊಂಡು ಕರೆಕ್ಟಾಗಿ ನಿಮ್ಮ ಕಾಮಿಡಿಯಾಗಿ ಮಾಡಿ. ವಲ್ಗರೆಲ್ಲ ಬಿಟ್ಬಿಟ್ಟು ಕಾಮಿಡಿಯಾಗಿ ಮಾಡಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.